ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ವೆಯ್ಟ್ ಲಾಸ್ ಜರ್ನಿಯ ಡೇ 14 ಆಗಿರುತ್ತೆ. ಮತ್ತು ಫ್ರೆಂಡ್ಸ್, ನಾನು ನಿನ್ನೆ ಲಿಕ್ವಿಡ್ ಡಯೆಟ್ನ ಮಾಡ್ಕೊಂಡಿರೋದ್ರಿಂದ ಇವತ್ತು ವೆಯ್ಟ್ ಎಷ್ಟು ರೆಡ್ಯೂಸ್ ಆಗಿದೆ ಅಂತೇಳಿ ಚೆಕ್ ಮಾಡೋಣ ಅಂತ ನಾನು ಬೆಳಗ್ಗೆನೇ ಆ ಒಂದು ವೆಯ್ಟ್ ಚೆಕ್ನ ಮಾಡ್ತಾಯಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ನೀವು, ನಿನ್ನೆ ನನ್ನ ವೆಯ್ಟ್ ಬಂದು 77 ಇತ್ತು. ಹಾಗಾಗಿ ಇವತ್ತು ಎಷ್ಟು ರೆಡ್ಯೂಸ್ ಆಗಿದೆ ಅಂತ ನೋಡೋಣ. ಲಿಕ್ವಿಡ್ ಡಯೆಟ್ನ ಮಾಡ್ಕೊಂಡಾಗ ಆಟೋಮೆಟಿಕ್ಕಾಗಿ ವೆಯ್ಟ್ ಅನ್ನೋದು ಸ್ವಲ್ಪ ರೆಡ್ಯೂಸ್ ಆಗೇ ಆಗುತ್ತೆ. ಬಟ್ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಇನ್ನು ಮಾರನೆಗೆ ನಿನ್ನೆ ಅಷ್ಟೇ ಲಿಕ್ವಿಡ್ ಡಯೆಟ್ನ ಮಾಡ್ಕೊಂಡಿದ್ವಿ ಅಂತೇಳಿ ಚೆನ್ನಾಗಿ ತಿನ್ನೋದು ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಇನ್ನು ನಾನು ನಿನ್ನೆ ಲಿಕ್ವಿಡ್ ಡಯೆಟ್ನ ಮಾಡ್ಕೊಂಡಿರೋದ್ರಿಂದ ನನ್ನ ವೆಯ್ಟ್ ಇವತ್ತು ಬಂದು 76 kg 650 ಗ್ರಾಮ್ ಇದೆ. ಅಂತ ಅಂದರೆ 77 kg ಇತ್ತು. ಇಲ್ಲಿ 350 ಗ್ರಾಮಷ್ಟು ನಂದು ವೆಯ್ಟು ರೆಡ್ಯೂಸ್ ಆಗಿದೆ. ಈ ಒಂದು ಲಿಕ್ವಿಡ್ ಡಯೆಟ್ ಮಾಡ್ಕೊಳ್ಳೋದ್ರಿಂದ ಇಷ್ಟು ವೆಯ್ಟ್ ರೆಡ್ಯೂಸ್ ಆಗಿದೆ. ಇನ್ನು ವಾಟರ್ ಫಾಸ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ತುಂಬಾ ವೆಯ್ಟ್ ಅನ್ನೋದು ರೆಡ್ಯೂಸ್ ಆಗುತ್ತೆ. ಬಟ್ ತೀರಾ ಒಂದು ದಿನಕ್ಕೇ ಒಂದು ಅರ್ಧ kg ಇಲ್ಲ ಒಂದು 400 ಗ್ರಾಮು 350 ಗ್ರಾಮ್ ಏನು ಒಂದು ವೆಯ್ಟ್ ರೆಡ್ಯೂಸ್ ಆಗಿದೆ ಅಷ್ಟು ಆಗೋದು ಒಳ್ಳೆಯದಲ್ಲ. ನಾವು ನಿನ್ನೆ ಲಿಕ್ವಿಡ್ ಡಯೆಟ್ನ ಮಾಡ್ಕೊಂಡಿರೋದ್ರಿಂದ ಈ ಒಂದು ವೆಯ್ಟ್ ಅನ್ನೋದು ಇಷ್ಟು ರೆಡ್ಯೂಸ್ ಆಗಿದೆ. ಓಕೆ, ಬಟ್ ಇದನ್ನು ಮೇಂಟೈನ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಮತ್ತೆ ವೆಯ್ಟ್ ಗೇನ್ ಆಗುತ್ತೆ, ಮತ್ತು ವೆಯ್ಟ್ ಸ್ಟ್ರಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನೇನು ಹೇಳೋದಪ್ಪ ಅಂತ ಅಂದರೆ, ನಿನ್ನೆ ಲಿಕ್ವಿಡ್ ಡಯೆಟ್ನ ಮಾಡ್ಕೊಂಡಿದ್ದೀವಿ, ಇವತ್ತು ಊಟ ಮಾಡೋಣ, ಸ್ವಲ್ಪ ಜಾಸ್ತಿನೇ ಊಟ ತೊಗೊಳ್ಳೋಣ. ನಿನ್ನೆ ಎಲ್ಲ ಫುಲ್ಲು ಲಿಕ್ವಿಡ್ ಐಟಮೇ ಅಲ್ವಾ ತೊಗೊಂಡಿರೋದು ಅಂತೇಳಿ ನೀವೇನಾದರೂ ಹೆವಿಯಾಗಿ ಫುಡ್ನ ತೊಗೊಳ್ತು ಅಂತ ಅಂದರೆ ಮತ್ತು ವೆಯ್ಟ್ ಅನ್ನೋದು ಗೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ವೆಯ್ಟ್ ಸ್ಟ್ರಕ್ ಆಗಲಿಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಏನು ಒಂದು ಬ್ಯಾಲೆನ್ಸ್ಡ್ ಫುಡ್ನ ತೊಗೊಳ್ತಿದ್ರಿ ಡಯೆಟಲ್ಲಿ, ಅದೇ ರೀತಿ ಫಾಲೋಅಪ್ ಮಾಡಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಳ್ತು ಅಂತ ಅಂದ್ರೂ ಕೂಡ ವೆಯ್ಟು ಜಾಸ್ತಿ ಆಗುತ್ತೆ. ನೀವು ಇನ್ನು ಅದರ ಮಾರನೆಗೂ ಕೂಡ ವೆಯ್ಟ್ನ ಚೆಕ್ ಮಾಡ್ತು ಅಂದರೆ 3ನೇ ದಿನಕ್ಕೆ ಲಿಕ್ವಿಡ್ ಡಯೆಟ್ನ ಮಾಡ್ಕೊಂಡಿದ್ದು 2ನೇ ದಿನಕ್ಕೆ ಈ ಒಂದು ರಿಸಲ್ಟ್ ಸಿಕ್ಕಿದೆ. 3ನೇ ದಿನಕ್ಕೂ ಕೂಡ ನೀವು ಚೆಕ್ ಮಾಡ್ತು ಅಂತ ಅಂದರೆ ಸೇಮ್ ವೆಯ್ಟ್ ಇರಬೇಕು, ಇಲ್ಲ ಅದಕ್ಕಿಂತ ಕಡಿಮೆ ವೆಯ್ಟ್ ಇರಬೇಕು. ಹಳೆ ವೆಯ್ಟ್ಗೆ ಹೋಯ್ತು ಅಂತ ಅಂದರೆ ನೀವು ಲಿಕ್ವಿಡ್ ಡಯೆಟ್ನ ಮಾಡ್ಕೊಂಡು ಮಾರನೆಗೆ ಸ್ವಲ್ಪ ಜಾಸ್ತಿನೇ ಊಟ ತೊಗೊಂಡಿರ್ತೀರ, ಕ್ಯಾಲೋರಿನ ಬರ್ನ್ ಮಾಡಿರಲ್ಲ ಅಂತ ಹೇಳಿ ಆಗುತ್ತೆ. ಮತ್ತು ಇನ್ನೂ ಒಂದು ವಿಚಾರ, ಪ್ರತಿನಿತ್ಯ ವೆಯ್ಟ್ ಚೆಕ್ ಮಾಡೋದು ಕೂಡ ತಪ್ಪು. ನಮ್ಮ ಒಂದು ವೆಯ್ಟ್ ಏನಿದೆ ನಮ್ಮ ಒಂದು ವೇಯಿಂಗ್ ಸ್ಕೇಲಲ್ಲಿ ಸೇಮ್ ಅದೇ ತೋರಿಸ್ತಾನೆ ಇರುತ್ತೆ. ಅದು ಕೂಡ ಒಂದು ಪ್ರಾಬ್ಲಮ್ಮು. ನಾವು ಏನು ಮಾಡ್ತೀವಿ ಅಂದರೆ ಡೈಲಿ ವೆಯ್ಟ್ ಚೆಕ್ ಮಾಡ್ತಾನೇ ಇರ್ತೀವಿ. ಕೆಲವೊಂದು ಸಲ ವೇಯಿಂಗ್ ಸ್ಕೇಲಲ್ಲಿ ಸೇಮ್ ವೆಯ್ಟ್ ತೋರಿಸ್ತಾ ಇರುತ್ತೆ. ಹಾಗಾಗಿ ಆ ರೀತಿ ಮಾಡ್ಕೊಳ್ಳೋದು ಕೂಡ ಸ್ವಲ್ಪ ತಪ್ಪೇನೆ. ವಾರದಲ್ಲಿ ಒಂದು ದಿನ ವೆಯ್ಟ್ ಚೆಕ್ ಮಾಡ್ಕೊಳ್ತು ಅಂತ ಅಂದರೆ ಓಕೆ, ಬಟ್ ಪ್ರತಿನಿತ್ಯ ಮಾಡಿಕೊಂಡಾಗ ಸೇಮ್ ವೆಯ್ಟ್ ತೋರಿಸುತ್ತೆ, ನಿಮಗೆ ವೆಯ್ಟ್ ಸ್ಟ್ರಕ್ ಆಗಿದೆ ಅನ್ನೋ ಒಂದು ಫೀಲ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾನು ವಾರಕ್ಕೆ ಒಂದು ಸಲ ವೆಯ್ಟ್ ಚೆಕ್ ಮಾಡ್ತೀನಿ ಅಂತ ಹೇಳ್ತೀನಿ. ಬಟ್ ವಿಡಿಯೋ ನೋಡಿದವರು ಇವಾಗ ಎಷ್ಟಿದೆ ವೆಯ್ಟು ಅಂತ ಪ್ರತಿ ಸಲ ಕೇಳ್ತಿರಲ್ಲ ಅಂತೇಳಿ ಆವಾಗವಾಗ ಮಧ್ಯದಲ್ಲಿ ಒಂದು 2-3 ಡೇಸ್ ಬಿಟ್ಟು ಗ್ಯಾಪ್ ಕೊಟ್ಟು ವೆಯ್ಟ್ ಚೆಕ್ ಮಾಡ್ತಾ ಇರ್ತೀನಿ. ಹಾಗಾಗಿ ವಾರದಲ್ಲಿ ಒಂದು ದಿವಸ ವೆಯ್ಟ್ನ ಚೆಕ್ ಮಾಡಿ ದಯವಿಟ್ಟು. ನಿಮಗೂ ಕೂಡ ಬೇಸರ ಆಗೋದಿಲ್ಲ. ನೀವು ಒಂದು ದಿನ ಇಟ್ಕೊಳ್ಳಿ, ಇಲ್ಲ ಸೋಮವಾರ ವೆಯ್ಟ್ ಚೆಕ್ ಮಾಡಿ, ಇಲ್ಲ ಭಾನುವಾರ ವೆಯ್ಟ್ ಚೆಕ್ ಮಾಡಿ. ಭಾನುವಾರದಿಂದ ಇನ್ನು ನೆಕ್ಸ್ಟ್ ಭಾನುವಾರದವರೆಗೂ ಆ ಒಂದು ವೇಯಿಂಗ್ ಸ್ಕೇಲ್ನ ಟಚ್ಚೇ ಮಾಡೋದಕ್ಕೆ ಹೋಗಬೇಡಿ. ಅದಾದ ನಂತರ ಇನ್ನು ನೆಕ್ಸ್ಟ್ ಭಾನುವಾರ ಏನಿದೆ ವೆಯ್ಟು ಅದನ್ನು ಖಾಲಿ ಹೊಟ್ಟೆನಲ್ಲಿ ನಿಮ್ಮ ಬೆಳಗಿನ ರೊಟೀನೆಲ್ಲ ಮುಗಿಸ್ಕೊಂಡು ಖಾಲಿ ಹೊಟ್ಟೆನಲ್ಲಿ ವೆಯ್ಟ್ನ ಚೆಕ್ ಮಾಡ್ತು ಅಂತ ಅಂದರೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪ್ರತಿನಿತ್ಯ ಚೆಕ್ ಮಾಡ್ತಾನೆ ಇತ್ತು ಅಂದರೆ ನಿನ್ನೆ ವೆಯ್ಟ್ ಏನಿರುತ್ತೆ ಅದೇ ಒಂದು ವೇಯಿಂಗ್ ಸ್ಕೇಲಲ್ಲಿ ತೋರಿಸ್ತಾನೆ ಇರುತ್ತೆ. ನನಗೂ ಕೂಡ ಸುಮಾರಷ್ಟು ಸಲ ಆಗಿದೆ. ಹಾಗಾಗಿ ನಾನು ಆ ಒಂದು ವೆಯ್ಟ್ನ ಪ್ರತಿನಿತ್ಯ ಚೆಕ್ ಮಾಡೋದನ್ನು ಬಿಟ್ಟು ವಾರದಲ್ಲಿ ಒಂದು ದಿನ ಚೆಕ್ ಮಾಡೋಣ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಚೆಕ್ ಮಾಡ್ತಿದ್ದೆ. ಆ ಟೈಮಲ್ಲಿ ವಾರದಲ್ಲಿ 1 kg ಇಲ್ಲ ಒಂದು 3/4 kg ಎಷ್ಟಾದ್ರೂ ವೆಯ್ಟು ರೆಡ್ಯೂಸ್ ಆಗ್ತಿತ್ತು. ಯಾವುದೇ ರೀತಿಯ ಔಟ್ಸೈಡ್ಗೆ ಹೋಗಿ ವರ್ಕೌಟ್ ಮಾಡ್ದೇ ಮನೆಯಲ್ಲೇ ನಮ್ಗೆ ಗೊತ್ತಿರ್ತಕ್ಕಂಥ ಎಕ್ಸಸೈಜ್ನ ಮಾಡಿಕೊಂಡು ನಮಗೆಷ್ಟು ಗೊತ್ತು ಆ ಒಂದು ಫುಡ್ ಮೀಲ್ನ ನಾವು ರೆಡಿ ಮಾಡಿಕೊಂಡು ಒಂದು ಮನೆಯಲ್ಲೇ ಬ್ಯಾಲೆನ್ಸ್ಡ್ ಡಯೆಟ್ನ ಮಾಡ್ತಾ ಇರೋದ್ರಿಂದ ವಾರದಲ್ಲಿ ಒಂದು ಅರ್ಧದಿಂದ 3/4 kg ವೆಯ್ಟ್ ಲಾಸ್ ಆದ್ರೂ ಕೂಡ ಓಕೆ. ನಾವೇನು ಯಾವುದೇ ರೀತಿಯ ಅಮೌಂಟ್ನ ಖರ್ಚು ಮಾಡ್ತಿಲ್ಲ ಅಲ್ವಾ. ಹಾಗಾಗಿ ಯಾರೂ ಕೂಡ ಫೀಲ್ ಮಾಡೋ ಅವಶ್ಯಕತೆಯೇ ಇಲ್ಲ, ನಂದು ವೆಯ್ಟ್ ಕಡಿಮೆ ಆಗ್ತಿಲ್ಲ, ಎಷ್ಟೇ ಟ್ರೈ ಮಾಡಿದ್ರೂ ವೆಯ್ಟ್ ಕಡಿಮೆ ಆಗ್ತಿಲ್ಲ ಅಂತ. ನಾವೇನು ಮಾಡಬೇಕು, ವೆಯ್ಟ್ ಕಡಿಮೆ ಆಗ್ತಿಲ್ಲ ಅನ್ನೋದ್ರ
ಬಗ್ಗೆ ಗಮನ ಬಿಟ್ಟು ಆರಾಮಾಗಿ ವೆಯ್ಟ್ ಲಾಸ್ ಜರ್ನಿ ಕಡೆ ಗಮನ ಕೊಡಬೇಕು. ಅದು ತಾನೇ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಕೆಲವೊಬ್ಬರಿಗೆ ವೆಯ್ಟ್ ರೆಡ್ಯೂಸ್ ಆಗೋದಿಲ್ಲ, ಮಸಲ್ಸ್ ಬಿಲ್ಡ್ ಆಗುತ್ತೆ. ವೆಯ್ಟ್ ರೆಡ್ಯೂಸ್ ಆಗೋದ್ರ ಜೊತೆಗೆ ಮಸಲ್ಸ್ ಬಿಲ್ಡ್ ಆಗುತ್ತೆ. ಅಂದರೆ ಏನು ಹೇಳ್ತೀವಿ ಅಂತ ಅಂದರೆ, ನಮ್ಮ ಒಂದು ಬಾಡಿನಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಎಕ್ಸ್ಟ್ರಾ ಫ್ಯಾಟ್ ಅನ್ನೋದು ತುಂಬಿಕೊಂಡಿರುತ್ತೆ. ಆ ಫ್ಯಾಟನ್ನು ಕರಗಿಸ್ತಾ ಮತ್ತು ಅದ್ರ ಬದಲಿಗೆ ನಾವು ಮಸಲ್ಸ್ನ ಬಿಲ್ಡ್ ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ಕೆಲವೊಬ್ಬರಿಗೆ ಫ್ಯಾಟ್ ಬರ್ನ್ ಆಗಿರುತ್ತೆ, ಮಸಲ್ಸ್ ಬಿಲ್ಡ್ ಆಗಿರುತ್ತೆ ಆ ಜಾಗದಲ್ಲಿ, ಅದಕ್ಕಾಗಿ ಸೇಮ್ ವೆಯ್ಟ್ ತೋರಿಸ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಹಾಗಲ್ಲ, ವೆಯ್ಟ್ ರೆಡ್ಯೂಸ್ ಆಗ್ತಾ ಬರುತ್ತೆ, ವೇಯಿಂಗ್ ಸ್ಕೇಲಲ್ಲಿ ಕಡಿಮೆ ತೋರಿಸ್ತಿರುತ್ತೆ. ಯಾರಿಗೆಲ್ಲ ವೇಯಿಂಗ್ ಸ್ಕೇಲಲ್ಲಿ ಕಡಿಮೆ ತೋರಿಸ್ತಿರಲ್ಲ ಅವರಿಗೆ ಬಾಡಿ ಶೇಪಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ತೋಳು ಭಾಗ ಲೂಸ್ ಆಗಿರುತ್ತೆ, ಹೊಟ್ಟೆ ಭಾಗ ಲೂಸ್ ಆಗಿರುತ್ತೆ. ನಿಮ್ಮ ಡ್ರೆಸ್ಗಳಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇರುತ್ತೆ, ಯಾವ ರೀತಿ ಒಂದು ಲೂಸ್ ಆಗ್ತಿದೆ ಅಂತೇಳಿ. ಮತ್ತು ಒಬ್ಬರು ಕಮೆಂಟಲ್ಲಿ ನೀವು ಮುದ್ದೆ ಚೆನ್ನಾಗಿ ಮಾಡ್ತೀರಾ, ನಮಗೂ ಕೂಡ ತಿಳಿಸಿ ಯಾವ ರೀತಿ ಮಾಡೋದು ಅಂತ ಹೇಳಿದರು. ನಾನು ಜಸ್ಟ್ ಒಂದು ಮುದ್ದೆ ಮಾಡಬೇಕು ಅಂದ್ರೂ ಕೂಡ ಮಾಡ್ತೀನಿ. 2 ಆದರೂ 2 ಎಷ್ಟು ಬೇಕು ಅಷ್ಟು ಅಳತೆನಲ್ಲಿ ನೀಟಾಗಿ ಮಾಡ್ತೀನಿ. ಬಟ್ ನಾನು ಯಾವುದೇ ಮೆಜರ್ಮೆಂಟ್ನ ಇಟ್ಕೊಂಡಿಲ್ಲ. ಒಂದು ಹೇಳ್ತೀವಲ್ಲ ಕಣ್ಣಳತೆ ಅಂತ, ಆ ಒಂದು ಕಣ್ಣಳತೆಯಲ್ಲೇ ನಾನು ಮಾಡ್ಕೊಳ್ಳೋದು. ಹಾಗಾಗಿ ನಾನಿಲ್ಲಿ ಮುದ್ದೆ ಮಾಡ್ಕೋಬೇಕಾದ್ರೆ ಫಸ್ಟಿಗೆ ನೀರನ್ನು ಕುದಿಸ್ಕೊತೀನಿ. ಅದಾದ ನಂತರ ಸ್ವಲ್ಪ ಏನು ರಾಗಿ ಪೌಡರ್ ಇದೆಯಲ್ಲ, ರಾಗಿ ಹಿಟ್ಟು, ಅದನ್ನು ಉದುರಿಸ್ತೀನಿ. ಅದು ಉಪ್ಪಂದ ಮೇಲೆ ನಾನು ಹಿಟ್ಟನ್ನು ಹಾಕೋತೀನಿ. ಕೆಲವೊಬ್ಬರಿಗೆ ಆ ರೀತಿ ಮಾಡಿದಾಗ ಗಂಟುಗಳಾಗುತ್ತೆ, ನಮಗೆ ಹಿಟ್ಟು ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅಂದಾಗ ಒಂದು ಈಸಿ ಮೆಥಡ್ನ ಫಾಲೋ ಮಾಡ್ತು ಅಂತ ಅಂದರೆ ಆರಾಮಾಗಿ ಒಂದು ಚೂರು ಗಂಟಿಲ್ದಂತೆ ನೀವು ರಾಗಿ ಮುದ್ದೆನ ಮಾಡ್ಕೋಬೋದು. ನೋಡಿದ್ರಲ್ವ ನೀವು, ನಾನು ಫಸ್ಟಿಗೆ ನೀರನ್ನು ಇಟ್ಟೆ. ಅದು ಸ್ವಲ್ಪ ಕುದಿ ಬಂದ ಟೈಮಲ್ಲಿ ಒಂದು 2 ಸ್ಪೂನಷ್ಟು ಸಣ್ಣ ರವೆ ಏನು ಬರುತ್ತೆ, ಸೂಜಿ ರವೆ, ಅದನ್ನು ನಾನು ಹಾಕ್ಕೊಂಡು ಅದನ್ನು ನೀಟಾಗಿ ನೀರಲ್ಲಿ ಕದ್ರಿಕೊಂಡೆ. ಅದು ಸ್ವಲ್ಪ ಒಂದು 2 ಮಿನಿಟ್ಸ್ ಬೆಂದ ನಂತರ ರವೆ, ಅದಕ್ಕೆ ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ರಾಗಿ ಹಿಟ್ಟನ್ನು ಜಸ್ಟ್ ನಾವು ನೀರಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿ ಬಿಟ್ಟುಬಿಡಬೇಕು, ಕದ್ರಕ್ಕೆ ಹೋಗಬಾರ್ದು. ಅದು ಚೆನ್ನಾಗಿ ಒಂದು 5 ಮಿನಿಟ್ಸ್ ಅಷ್ಟು ನೀರಲ್ಲೇ ಹಾಗೇ ಬೇಯಬೇಕು. ಬೆಂದ ನಂತರ ನಾನು ಯಾವ ರೀತಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಸೇಮ್ ಅದೇ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಮರದ ಕಡ್ಡಿನಲ್ಲಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನೋ ಒಂದು ಮರದ ಕಡ್ಡಿ ಇಲ್ಲ ಅಂದರೆ ಸೇಮ್ ಇದೇ ಮೆಥಡಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಸ್ಟೀಲ್ದು ಅನ್ನ ಹಾಕ್ತೀವಲ್ಲ, ಆ ಥರದ್ದೆಲ್ಲ ಅನ್ನದ ಕೈಗಳೇನಾದರೂ ಇತ್ತು ಅಂತ ಅಂದರೆ ಅದರಲ್ಲಿ ಮಾಡ್ಕೋಬೋದು. ಇದೆಲ್ಲ ಆನ್ಲೈನಲ್ಲೂ ಕೂಡ ತೊಗೋಬೋದು, ಸಿಗುತ್ತೆ. ತುಂಬ ಆರಾಮಾಗಿ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ನನಗೆ ಉಂಡುಂಡೆ ಕೋಲು, ಉದ್ದ ಕೋಲು ಬರುತ್ತಲ್ಲ, ಹಿಟ್ಟಿನ ಕೋಲೆಲ್ಲ ಬರುತ್ತಲ್ಲ, ಅದರಲ್ಲಿ ಅಷ್ಟಾಗಿ ಮುದ್ದೆ ಮಾಡೋದಕ್ಕೆ ಬರಲ್ಲ. ಇದರಲ್ಲಾಯಿತು ಅಂತ ಅಂದರೆ ಒಂದು 5ರಿಂದ ಒಂದು 7-8 ಮುದ್ದೆವರೆಗೂ ಮಾಡ್ಕೋತೀನಿ. ಒಂದು 7-8 ಮುದ್ದೆ ಮಾಡುವಾಗ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆನ ಇಟ್ಕೊಳ್ತು ಅಂತ ಅಂದರೆ ಆರಾಮಾಗಿ ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ಅಗಲ ಇರೋ ಪಾತ್ರೆನ ಇಟ್ಕೊಂಡು ಮಾಡ್ಕೊಳ್ತು ಅಂದರೆ ಆರಾಮಾಗಿ ಮಾಡ್ಕೋಬೋದು. ನಾನು ಈ ಒಂದು ಏನು ಮುದ್ದೆ ಮಾಡ್ಕೋತಾ ಇದ್ದೀನಿ ಪಾತ್ರೆ, ಇದನ್ನು ಮುದ್ದೆಗೆ ಸಲುವಾಗಿ ಅಂತಲೇ ತೊಗೊಂಡಿದ್ದು. ಒಲೆ ಮೇಲೆ ಇಟ್ಕೊಂಡು ನೀಟಾಗಿ ತಿರುಗಿಸ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತು ಅಂತ ಅಂದರೆ ಒಂದು ಚೂರು ಕೈಗೆ ಅಂಟಲ್ಲ ಮುದ್ದೆ. ಮತ್ತು ಕೆಲವೊಬ್ಬರು ಹಾಗಂಗೆ ಸ್ವಲ್ಪ ಜಾಸ್ತಿ ಬೇಯಿಸ್ತೇನೆ ಮುದ್ದೆನ ಮಾಡಿಬಿಡ್ತಾರೆ, ಅದು ಸ್ವಲ್ಪ ಹೊಟ್ಟೆ ನೋವು ಬರೋದು, ಇನ್ನು ಹೊಟ್ಟೆ ಕೆಡೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಣಿಸಿದ ನಂತರನೂ ಕೂಡ ಒಲೆ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತು ಅಂತ ಅಂದರೆ ಆರಾಮಾಗಿ ರಾಗಿ ಮುದ್ದೆನ ರೆಡಿ ಮಾಡ್ಕೋಬೋದು. ಒಂದು ಮುದ್ದೆ ಬೇಕಿತ್ತು ಅಂದ್ರೂ ಅಳತೆನಲ್ಲೇ ಮಾಡ್ಕೋಬೋದು. ಕೆಲವೊಬ್ರು ಅಂತಾರೆ, ಒಂದೇ ಮುದ್ದೆ ಯಾವ ರೀತಿ ಮಾಡ್ಕೊಳ್ಳೋದು, ನಮಗೆ ಬರಲ್ವಲ್ಲ, ಅದು ಹೆಂಗೆ ಮಾಡ್ತೀರಾ ಅಂತ. ನನಗೆ ಅದೇನಾಗಿದೆ ಅಂತ ಅಂದರೆ ಯಾವುದೇ ರೀತಿಯ ಮೆಜರ್ಮೆಂಟ್ನ ಯೂಸ್ ಮಾಡಲ್ಲ, ಹೇಳಿದ್ನಲ್ವಾ. ಹೇಗೆ ಮಾಡಿದ್ರೂ ಗಂಟಾಗತ್ತೆ ಮುದ್ದೆನ ಅಂತ ಅನ್ನೋರು ಸ್ವಲ್ಪ ರವೆನ ಯೂಸ್ ಮಾಡಿಕೊಂಡು ಅದಾದ ನಂತರ ರಾಗಿ ಹಿಟ್ಟನ್ನು ಬಳಸಿ ಮುದ್ದೆ ಮಾಡ್ಕೊಳ್ತು ಅಂತ ಅಂದರೆ ನಾನು ತೋರಿಸಿರೋ ಮೆಥಡಲ್ಲಿ ಆರಾಮಾಗಿ ಮುದ್ದೆನ ಮಾಡ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ನಾನು ಯಾವಾಗಲೂ ರವೆ ಯೂಸ್ ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ಇಲ್ಲಿ ವಿಡಿಯೋಗೋಸ್ಕರ ತೋರಿಸಿರೋದಷ್ಟೇ. ನಾನು ರಾಗಿ ಹಿಟ್ಟಲ್ಲೇ ಮುದ್ದೆನ ಮಾಡ್ಕೋತೀನಿ. ಅದನ್ನು ಸ್ವಲ್ಪ ಉದುರಿಸಿ ಅದು ಉಪ್ಪಂದ ಮೇಲೆ ಆ ರಾಗಿ ಹಿಟ್ಟನ್ನು ಸೇರಿಸಿ ಮುದ್ದೆ ಮಾಡ್ಕೋತೀನಿ, ಗಂಟೇನೂ ಆಗಲ್ಲ. ಮತ್ತು ಏನಾದರೂ ಸ್ವಲ್ಪ ರಾಗಿ ಹಿಟ್ಟು ಕಪ್ಪಿದೆ ಅಂತ ಅಂದರೆ ನೀವು ರವೆನ ಬಳಸ್ಕೊಂಡು, ಇಲ್ಲಾಂದರೆ ಅಕ್ಕಿ ನುಚ್ಚೆಲ್ಲ ನಾವೆಲ್ಲ ನಮ್ಮ
ನಮ್ಮ ಮನೆ ಕಡೆ ಮಾಡ್ತೀವಿ, ಅಕ್ಕಿ ನುಚ್ಚೆಲ್ಲ ಸೇರಿಸ್ಕೊಂಡು ಮುದ್ದೆನ ಮಾಡ್ಕೊತು ಅಂದರೆ ಸ್ವಲ್ಪ ವೈಟಿಗೂ ಕೂಡ ಇರುತ್ತೆ ಮುದ್ದೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಈ ಒಂದು ರಾಗಿ ಹಿಟ್ಟಲ್ಲಿ ರಾಗಿ ಗಂಜಿ, ರಾಗಿ ದೋಸೆ ಈ ಥರದ್ದೆಲ್ಲ ಮಾಡ್ಕೊಳ್ತು ಅಂದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ರಾಗಿ ಅನ್ನೋದು ಹೆಲ್ತಿಗೆ ತುಂಬಾ ಒಳ್ಳೆಯದು, ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ದಿನದಲ್ಲಿ ಒನ್ ಟೈಮು ರಾಗಿ ಅಂಶನ ತಗೊಳ್ತು ಅಂತಂದರೆ, ರಾಗಿದು ಫುಡ್ ಯಾವುದಾದ್ರೂ ಸರಿ ತಗೊಳ್ತು ಅಂತ ಅಂದರೆ ತುಂಬಾ ದೇಹಕ್ಕೆ ಒಳ್ಳೆಯದು. ಇನ್ನು ನಾನು ಹೇಳ್ತಿದ್ನಲ್ವ, ಒಂದು ವೆಯ್ಟ್ ಅನ್ನೋದು ವೇಯಿಂಗ್ ಸ್ಕೇಲಲ್ಲಿ ಮಾತ್ರ ಡಿಫ್ರೆನ್ಸ್ ಬರಬೇಕು ಅಂತೇನಿಲ್ಲ. ನಿಮ್ಮ ಬಾಡಿ ಫಿಟ್ ಆಗ್ತಿದೆ, ಕೆಲವೊಂದು ಡ್ರೆಸ್ಗಳೆಲ್ಲ ಲೂಸ್ ಆಗ್ತಿದೆ ಅಂತ ಅಂದರೆ ಫ್ಯಾಟ್ ಬರ್ನ್ ಆಗಿ ಮಸಲ್ಸ್ ಗೇನ್ ಆಗ್ತಿದೆ ಅಂತ ಅರ್ಥ. ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ವೇಯಿಂಗ್ ಸ್ಕೇಲಲ್ಲಿ ವೆಯ್ಟ್ ಅನ್ನೋದು ಕಡಿಮೆ ತೋರಿಸ್ತಿಲ್ಲ ಅಂತ ಅಂದ್ರೂ ನಿಮ್ಮ ಡ್ರೆಸ್ಸಸ್ಗಳೆಲ್ಲ ಲೂಸ್ ಆಗ್ತಿದೆ ಅಂತ ಅಂದರೆ, ನೀವು ನೋಡೋದಕ್ಕೆ ಫಿಟ್ಟಾಗಿ ಕಾಣಿಸ್ತಿದ್ದೀರಾ ಅಂತ ಅಂದರೆ ಆಟೋಮೆಟಿಕ್ಕಾಗಿ ನೀವು ವೆಯ್ಟ್ ರೆಡ್ಯೂಸ್ ಮಾಡ್ಕೋತಿದ್ದೀರಾ, ವೆಯ್ಟ್ ಲಾಸ್ ಆಗ್ತಿದ್ದೀರಾ ಅಂತಲೇ ಅರ್ಥ. ಹಾಗಾಗಿ ವೇಯಿಂಗ್ ಸ್ಕೇಲ್ನ ಜಸ್ಟ್ ವೆಯ್ಟ್ ಚೆಕ್ ಮಾಡ್ಕೊಳ್ಳೋದಕ್ಕೆ ವಾರದಲ್ಲಿ 1 ದಿನ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಫ್ರೆಂಡ್ಸ್ ಚಿಂಟುನೂ ಕೂಡ ಟ್ಯೂಷನು ಕರ್ಕೊಂಡೋಗಿದ್ದು ಬಂದ್ವಿ. ಮನೆಯಲ್ಲಿ ದೋಸೆ ಇಟ್ಟಿತ್ತಲ್ಲ, ಅದಕ್ಕೆ ಸ್ವಲ್ಪ ಚಟ್ನಿನ ರುಬ್ಬಿ ದೋಸೆ ಹಾಕೊಳ್ಳೋಣ ಅಂತೇಳಿ ದೊಡ್ಡದಾಗಿ ಮಸಾಲೆ ದೋಸೆ ರೀತಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಒಂದೊಂದು ಆಮ್ಲೆಟ್ಟು ಕೂಡ ಮಾಡ್ಕೊಂಡು ತಿಂದ್ವಿ. ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್.